ಓಕೆ ಕೇಶವ್, ಇನ್ನೊಂದು ಪ್ರಶ್ನೆ. ಸದ್ಯ ಅಗಿಯೋದು ನಿಲ್ಲಿಸಿದ್ರಲ್ಲಪ್ಪ, ಫೈನಲಿ ಅಗಿಯೋದು ನಿಲ್ಲಿಸ್ಬಿಟ್ರಲ್ಲಪ್ಪ, ಆ ಸಮಾಧಾನದಲ್ಲಿ ತಾವು ಇದ್ದೀರಾ ರೀ? ಎಷ್ಟು ಗುಂಡಿ ಬೇಕಾದರೂ ಆಗಿಲಿ, ಇಲ್ಲೇನೂ ಸಿಗಲ್ಲ ಅಂತ ತಮಗೆ ವಿಶ್ವಾಸ ಇದೆಯಾ ಅಂತ? ಸರ್, ನಮಗೆ ಅಗಿಯುವುದರಲ್ಲಿ ಯಾವುದೇ ರೀತಿಯ ಭಯ ಅಥವಾ ಹೆದರಿಕೆ ಇರಲಿಲ್ಲ. ಆದರೆ ಒಂದು ಏನಿತ್ತು ಅಂತ ಹೇಳಿದ್ರೆ, ಕ್ಷೇತ್ರಕ್ಕೆ ಇಲ್ಲಿ ಪೊಲೀಸ್ನವರು ಇದ್ದಾರೆ, ಅಲ್ಲಿ ಅಗಿತಿದ್ದಾರೆ, ಅಲ್ಲಿ ಏನೋ ಗಲಾಟೆ ಆಯಿತು ಅಂತ ಹೇಳುವಂಥ ನಿಟ್ಟಿನಲ್ಲಿ ಸ್ವಲ್ಪ ಭಕ್ತಾದಿಗಳಿಗೆ ಆ ಹೆದರಿಕೆ ಇತ್ತು. ನಮಗೆ ಊರಿನವರಿಗೆ ಈಗಲೂ ಅಲ್ಲಿ ಧೈರ್ಯ ಇದೆ, ವಿಶ್ವಾಸ ಇದೆ. ಅವ್ರು ಎಷ್ಟು ಗುಂಡಿ ಕೂಡ ಆಗಿಲಿ, ಏನು ತೊಂದರೆ ಇಲ್ಲ. ಆದ್ರೆ ಭಕ್ತಾದಿಗಳಿಗೆ ಏನು ಹೊರ ಜಿಲ್ಲೆಗಳಿಗೆಲ್ಲ ಏನು. ಕೇಶವ್ ಅವರೇ, ನಾನು ಮಾಧ್ಯಮದ ಧರ್ಮ ಮಾತಾಡ್ತಾ ಇದ್ದೀನಿ ಇಲ್ಲಿ. ಈಗ ಏನು ತನಿಖೆ ನಡೀತಾ ಇದೆಯೋ, ಏನೊಂದು ಆರೋಪ ಬಂದಿದೆಯೋ, ಈ ಗುಂಡಿ ಇದೆ, ಹೆಣ ಇದೆ ಅಂತ ಹೇಳ್ತಾರೋ, ಆ ವಿಷಯಕ್ಕೆ ಮಾತ್ರ ಮಾತನಾಡಬೇಕಾಗಿರೋದು ಮಾಧ್ಯಮದ ಧರ್ಮ. ಅಷ್ಟು ಮಾತ್ರ ನಮ್ಮ ಸೀಮಿತ. ಅಲ್ಲಿ ಒಂದು SIT ತನಿಖೆ ಮಾಡಿದ್ದಾರೆ, ಅದಕ್ಕೆ ರಚಿಸಿದ್ದಾರೆ ತಂಡವನ್ನು, ಅಲ್ಲಿ ಬಂದೇನೋ ಅಗಿತಾ ಇದ್ದಾರೆ. ಸಿಗ್ತಾ ಸಿಗ್ಲಿಲ್ವಾ, ಫೊರೆನ್ಸಿಕ್ ಹೋಯ್ತಾ, ಎಷ್ಟು ಜನ ಬಂದಿದ್ದರು, ಯಾವ ಅಧಿಕಾರಿ ಇದ್ದರು, AC ಇದ್ದರು, ತಂಡ ಇತ್ತು, ಇಷ್ಟು ಮಾತ್ರ. ಇದು ಬಿಟ್ಟುಬಿಟ್ಟು ಯಾರೇ ಇದರ ಆಚೆಗೆ ಬರ್ತಾರಲ್ಲ ವಿಷಯ, ಅದು ಸಂಬಂಧಪಡದ ವಿಚಾರ ಮತ್ತು ದುರುದ್ದೇಶಪೂರಿತ ಅಂತ ಕನ್ಸಿಡರ್ ಆಗಲ್ವಾ ಅದು ಅಂತ? ಅಂದ್ರೆ ಈಗ ನೀವು ಬೇರೆ ದೃಷ್ಟಿಯಲ್ಲಿ ತಗೊಂಡಾಗ ಇಲ್ಲಿ ಬಂದಾಗ ಅದು ರಾಜಕೀಯ ಅಥವಾ ಇದಾಗ್ತದೆ ಅಂತ. ಇಲ್ಲ ಇಲ್ಲ, ಈಗ ಮಾಧ್ಯಮದವರಾಗಿ ಯಾರೇ ಆಗಲಿ ತನಿಖೆ ಏನಿದೆ ಅಷ್ಟು ಮಾತ್ರ ನಾವು ಮಾತಾಡಬಹುದು. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಸಬ್ಜೆಕ್ಟೇ ಅಲ್ಲ ಅಲ್ವಾ ಇಲ್ಲಿ ಅಂತ? ಸಬ್ಜೆಕ್ಟೇ ಆಗಲ್ಲ ಅದು. ಖಂಡಿತ ಖಂಡಿತ ಸರ್. ಏನು ಅಂತ ಹೇಳಿದ್ರೆ ನೋಡಿ, ಇದು ಏನು ಅಂತ ಹೇಳಿದ್ರೆ ಕೇವಲ ಬುರುಡೆ. ಆ ಏನು ಅನಾಮಿಕ ವ್ಯಕ್ತಿ ಇದ್ದಾನೋ ಅವನು ಹೋಗಿ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆ ಪ್ರಕಾರ SIT ತನಿಖೆ ಆಗಿದೆ. ಆ ಗುಂಡಿ ಆಗಿರುವಷ್ಟು ಕೆಲಸ ಮಾತ್ರ ಆಗ್ಬೇಕು, ಬಿಟ್ರೆ ಅದು ಯಾವ್ದ್ಯಾವ್ದೋ ಪ್ರಕರಣಗಳನ್ನು ತನಿಖೆ ಮಾಡಿ, ನನ್ನ ಮಗಳು ಕಾಣೆ ಆಗಿದ್ದಾಳೆ, ನನ್ನ ತಂಗಿ ಕಾಣೆ ಆಗಿದ್ದಾಳೆ, ಅವತ್ತು ಅಲ್ಲಿ ಮರ್ಡರ್ ಆಯ್ತು ಅಥವಾ ಇಲ್ಲೊಂದು ರೇಪ್ ಆಯ್ತು, ಅದನ್ನು ತನಿಖೆ ಮಾಡಿ ಅಂತ ಬರುವಂತದ್ದು ಇದಕ್ಕೆ ಬರುದಿಲ್ಲ, ಈ ವ್ಯಾಪ್ತಿಗೆ ಬರುದಿಲ್ಲ. ಇದು ಏನಾಗಿದೆ ಅಂತ ಹೇಳಿದ್ರೆ, ಏನೋ ಒಂದು ಅವಕಾಶ ಸಿಕ್ಕಿತ್ತು, ನಂದು ಒಂದು ಇರ್ಲಿ ಅಂತ ಹೇಳಿ ಕೆಲವರು ಬಂದು ಹೇಳ್ತಾ ಇದ್ದಾರೆ. ಆ ಬುರುಡೆ ಕೇಸಿಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಮ್ಮಲ್ಲಿ ಒಂದು ಗಾದೆ ಇದೆ ಸರ್, ಈ ಕಡೆ ಈ ನರಿ ಏನು ಬಾವಿಗೆ ಬಿದ್ದಾಗ ಊರ್ನವರೆಲ್ಲ ಹೋಗಿ ಕಳ್ಳೊಡಿತಾರಂತೆ, ನಂದು ಒಂದು ಇರ್ಲಿ, ನನ್ನದು ಕೋಳಿ ಹಿಡಿದಿದೆ, ಅದು ನನ್ನದು ಕೋಳಿ ಹಿಡಿದಿದೆ ಅಂತ ಹೇಳಿ. ಫೈನ್ 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 ಚಂದ್ರಶೇಖರ್ ಅವರೇ, ಆ ಪರಿಸ್ಥಿತಿ ಈಗ ಇಲ್ಲಿ ಉಂಟಾಗಿದೆ ಅಂತ ಹೇಳಿ ಎಲ್ಲರೂ ಎದ್ದುಕೊಂಡು ಬರುದು, ನನ್ನ ತಂಗಿ ಇಲ್ಲ, ಅವನನ್ನು ಕೊಲೆ ಆಗಿದೆ ಅದನ್ನು ನೋಡಿ, ಅಥವಾ ನನ್ನ ಮಗಳಿಲ್ಲ ಅಂತ ಹೇಳುವಂಥದ್ದು. ಇದೆಲ್ಲ ಎಲ್ಲಿಂದ ಎಲ್ಲಿಗೆ ಲಿಂಕ್ ಹೋಗಿದೆ, ಅದು ಸರಿಯಲ್ಲ ಅಂತ ಹೇಳುವಂಥದ್ದು. ಫೈನ್ ಫೈನ್, ನಾನು ಚರ್ಚೆ ಮುಂದುವರಿಸ್ತೀನಿ. ನಾನು ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕಿದೆ. ಚಂದ್ರಶೇಖರ್ ಅವರೇ, BJPದು ಲೇಟ್ ಎಂಟ್ರಿನ ಇಡೀ ಪ್ರಕರಣಕ್ಕೆ ಆರಂಭದಲ್ಲಿ ಎಂಟ್ರಿ ಆದರೆ ಹೇಗೋ ಏನೋ, ಆಗಬೇಕಾ ಬೇಡವಾ, ರ್ಯಾಲಿ ಮಾಡಬೇಕಾ ಬೇಡವಾ, ಮಾತಾಡಬೇಕಾ ಬೇಡವಾ, ಈ ವಿಚಾರದಲ್ಲಿ ನಾನು ಅನೇಕ ಕಾಂಗ್ರೆಸ್ನವರು ಮಾತಾಡ್ಸಿದ್ದೀನಿ, ನಿಮ್ಮನ್ನು ಮಾತಾಡ್ಸಿದ್ದೀನಿ. ಇದ್ರ ಬಗ್ಗೆ ಡಿಬೇಟ್ಗೆ ಬರೋಕ್ಕೆ ರೆಡಿ ಇರಲಿಲ್ಲ. ಈ ಮಟ್ಟದಲ್ಲಿ ಇವತ್ತಿಗೆ ಒಂದು ಪ್ರೆಷರ್ ಬಿಲ್ಡ್ ಮಾಡಿ ನೀವು ನಿಲ್ಲಿಸಿದ್ರ ಈ ಇನ್ವೆಸ್ಟಿಗೇಷನ್ನ ಇವತ್ತಿಗೆ ಅಂತ? ಅಲ್ಲಲ್ಲ, ಒಂದು ಇದು ಇಡೀ ಸಂಪೂರ್ಣ ರಾಜ್ಯದ ಹಿಂದೂಗಳ ಒಂದು ನಂಬಿಕೆಯ ಪ್ರಶ್ನೆ ಇದು. ಇಲ್ಲಿ ವಿಷಯ ಬಂದಿದೆ ಏನಂತ ಹೇಳಿದ್ರೆ, ಯಾವ ಧರ್ಮಸ್ಥಳ ಕ್ಷೇತ್ರ ಇಡೀ ಹಿಂದೂಗಳ ಪಾವಲಿಗೆ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಅದ್ರ ಜೊತೆಗೆ ಏನು ಅಲ್ಲಿನ ವೀರೇಂದ್ರ ಹೆಗಡೆ ಅವರ ಗ್ರಾಮಾಭಿವೃದ್ಧಿ ಸಂಘ ಇದೆ, ಅದು ಇವತ್ತು ಪ್ರತಿ ಗ್ರಾಮ, ಕುಗ್ರಾಮ, ತಾಂಡಗಳು, ಕೇರಿಗಳು ಎಲ್ಲ ಕಡೆಗೂ ಕೂಡ ನಮ್ಮ ದೀನದಲಿತ ಹೆಣ್ಣುಮಕ್ಕಳದು, ಹಿಂದುಳಿದ ಹೆಣ್ಣುಮಕ್ಕಳು, ಅತ್ಯಂತ ಬಡ ರೈತಾಪಿ ಮಕ್ಕಳ ಹೆಣ್ಣುಮಕ್ಕಳನ್ನ ಆರ್ಥಿಕವಾಗಿ ಸಬಲ ಮಾಡ್ತಾ ಇದೆ. ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಒಂದು ಅಲ್ಲಾಗ್ತಿರ್ತಕ್ಕಂಥ ಹಿಂದೂ ದೇವಸ್ಥಾನ ತಡಿಬೇಕು. ಇನ್ನೊಂದು ಕಡೆಗೆ ಈ ಗ್ರಾಮೀಣಾಭಿವೃದ್ಧಿ ಏನು ಸಣ್ಣ ಪುಟ್ಟ ಹೆಣ್ಮಕ್ಳನ್ನೆಲ್ಲ ಕೂಡ, ಬಡ ಹೆಣ್ಮಕ್ಳನ್ನೆಲ್ಲ ಒಂದು ಆರ್ಥಿಕವಾಗಿ ಸಬಲ ಮಾಡ್ತಿದ್ದ, ಬಡವನ್ನೆಲ್ಲ ಸಬಲ ಮಾಡ್ತಿದ್ಯಲ್ಲ, ಇದನ್ನ ತಡಿಬೇಕು ಅಂತೇಳಿ ಏನು ಈ ರಾಜ್ಯದ ಎಕೋಸಿಸ್ಟಮ್ ಇತ್ತು, ಲೆಫ್ಟ್ ಎಕೋಸಿಸ್ಟಮ್, ಅರ್ಬನ್ ನಕ್ಸಲ್ಗಳು, ಈ ಮತಾಂತರ ಮಾಡ್ತಕ್ಕಂಥ ಕ್ರಿಶ್ಚಿಯನ್ ಮಿಷನರಿಗಳು, ಒಂದಷ್ಟು ಜಿಹಾದಿಗಳು, ಈ ತರ ಇವರೆಲ್ಲರೂ ಸೇರ್ಕೊಂಡು ಮೊದಲಿಂದ ಪ್ಲಾನ್ ಮಾಡ್ತಾ ಇದ್ರು. ಅದಕ್ಕನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ರಾಬ್ಲಮ್ ಬಂದಿದ್ದು ಇವರ ಈ ಲೆಫ್ಟ್ ಎಕೋಸಿಸ್ಟಮ್ ಇದೆಯಲ್ಲ, ಈ ಅರ್ಬನ್ ನಕ್ಸಲ್ಗಳ ತಿಂದಿಗೆ ಸರ್ಕಾರ ಆತುರವಾಗಿ ರೆಸ್ಪಾನ್ಸ್ ಮಾಡಿದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವತ್ತೂ ಅವ್ರ ನಕ್ಸಲ್ ಪ್ರೀತಿ ಗೊತ್ತಿರ್ತಕ್ಕಂಥದ್ದೇ, ಅವರ ಮತ್ತೆ ಹಿಂದೂ ದೇವರುಗಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ದ್ವೇಷವೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ಈ ಒಂದು ಸಂದರ್ಭದಲ್ಲಿ ಧರ್ಮಕ್ಷಣ ಕ್ಷೇತ್ರವನ್ನೇ ಆಯ್ಕೆ ಮಾಡಿಕೊಂಡು ಅದನ್ನ ಟಾರ್ಗೆಟ್ ಮಾಡೋದಕ್ಕೆ ಏನು ಅರ್ಬನ್ ನಕ್ಸಲ್ಗಳು ಒದ್ದಾಡ್ತಾ ಇದ್ರು, ಅದಕ್ಕೆ ಬೆಂಬಲವಾಗಿ ಸರ್ಕಾರ ನಿಲ್ತಿತ್ತ. ಆ ಬೆಂಬಲಕ್ಕೆ ನಮ್ಮ ವಿರೋಧ. ಸ್ಟಾರ್ಟಿಂಗ್ ಯಾಕೆ ಬರಲಿಲ್ಲ ಮಾಡಲಿಲ್ಲ ವಿರೋಧ? ನೀವು 15 ದಿನ ಬೇಕಾಯ್ತು ನಿಮಗೆ ವಿರೋಧ ಮಾಡಕ್ಕೆ. ಬಿಜೆಪಿ ವಿಷಯ ಅಲ್ಲ, ನಾನು ಇಡೀ ಹಿಂದೂಗಳ ವಿಚಾರ ಯಾವತ್ತೂ ನಾನು ಅವ್ರನ್ನ ವಿರೋಧ ಮಾಡ್ಕೊಂಡ್ ಬಂದಿದ್ದೆ. ಯಾವಾಗ ಇವರು SIT ತನಿಖೆ ಕೊಟ್ಟರು, SIT ತನಿಖೆ ಫಸ್ಟ್ ವೆಲ್ಕಮ್ ಮಾಡಿದ್ದಾರು. ಅಲ್ಲ, ನೀವು ಗೋಡೆ ಮೇಲೆ ನೀವು ಅಲ್ಲ ಕೇಳಿಸ್ಕೊಂಬಿಡಿ, ನೀವು ಗೋಡೆ ಮೇಲೆ ನಿಂತ್ಕೊಂಡಿದ್ರಿ,
ತನಿಖೆ ಅಕಸ್ಮಾತ್ ಏನಾರ ಸಿಕ್ಕಿಬಿಟ್ರೆ ಈ ಕಡೆ ಜಂಪ್ ಮಾಡ್ಬಿಡೋಣ, ಏನು ಸಿಗದೇ ಇದ್ರೆ ಈ ಕಡೆ ಜಂಪ್ ಮಾಡ್ಬಿಡೋಣ ಅಂತ ಗೋಡೆ ಮೇಲೆ ನಿಂತಿದ್ರ ನೀವು ಇಷ್ಟು ದಿನ? ಇನ್ನಾರು ಸ್ಪಂದಿಸ್ಬೇಡಿ ಅಂತ ಯಾರು ಹೇಳಿಲ್ಲ ನೀವು? ಹಿಂದೂಗಳ ನಂಬಿಕೆ ಎಷ್ಟು ಸತ್ಯವೋ ಆ ನಂಬಿಕೆ ನೀವೇ first ನೀವು ಉಳಿಸ್ಬೇಕಾಗಿತ್ತು ನೀವು. ಅದಕ್ಕೆ ನಾವು ವೆಲ್ಕಮ್ ಮಾಡಿದ್ದು. Day one ಅಲ್ಲಿ ಯಾಕೆ ಆಗ್ಲಿಲ್ಲ? Day one ಯಾಕೆ ಆಗ್ಲಿಲ್ಲ ಇದು? ಅದನ್ನೇ ವೆಲ್ಕಮ್ ಮಾಡಿದ್ದು. SID ತನಿಖೆ ಮಾಡಿ ಅಂತ ಹೇಳಿ. ಪ್ರಾಬ್ಲಮ್ ಇರ್ತಕ್ಕಂಥದ್ದು SID ತನಿಖೆಯಲ್ಲಿ ಆಗಿರ್ತಕ್ಕಂಥ ಹುಡುಕುಗಳನ್ನ ಯಾರು ಹೇಳ್ಬೇಕು? ನಾವೇ ಹೇಳ್ಬೇಕು ತಾನೆ. ಮೊದಲನೇದು ಅವನು ಯಾವತ್ತೂ ಒಂದು ಬುಡೆ ಹಿಡ್ಕೊಂಡ್ ಬಂದ, ಅವನು ಯಾರು ಇವನು ಅನಾಮಿಕ ಬುಡೆ ಹಿಡ್ಕೊಂಡು ಬಂದ ಮೇಲೆ ನೀವು ಯಾವತ್ತೇ ಹೋಗಿ ನೀವು ಯಾರನ್ನು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ರೆ ಏನ್ ಹೇಳ್ತಾರೆ? ಫಸ್ಟ್ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಜಿನೈನ ಅಲ್ವಾ ಅಂತ ನೋಡ್ತಾರೆ ತಾನೆ. ಅದಾದ್ಮೇಲೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸರಿ ಇದನ್ನ ಇಲ್ವಾ ಕೇಳ್ತಾನೆ. ಇವ್ನು ಬುಡೆ ಇಟ್ಕೊಂಬನಂತೆ. ಬುಡೆ ಎಲ್ಲಿಂದ ತೆಗಿತಾರೆ? ಎಲ್ಲಿಂದ ಸಿಕ್ತದು ಬುಡೆಯನ್ನ? ಇವ್ನು ಯಾವ್ದೋ ಹೆಣ ಊತಿದ್ನಂತೆ 16 ವರ್ಷದ ಕೆಳಗಡೆಗೆ, ಅದರಿಂದ ಎಸ್ಕವೇಟ್ ಮಾಡ್ಕೊಂಬಂದಂತೆ. ಇದು ಸೆಕ್ಷನ್ 27 ಪ್ರಕಾರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ರೀತಿ ಕೂತಿರ್ತಕ್ಕಂಥ ಹೆಣವನ್ನು ಎಸ್ಕಲೇಷನ್ ಮಾಡ್ಬೇಕಾದ್ರೆ ಅದು ಮ್ಯಾಜಿಸ್ಟ್ರೇಟ್ ಇಂದ ಆರ್ಡರ್ ಆಗಿರ್ಬೇಕು. ಮ್ಯಾಜಿಸ್ಟ್ರೇಟ್ ಇಂದ ಆರ್ಡರ್ ಆಗಿರ್ಬೇಕು. ಅದರ ಇದನ್ನ ತಹಸೀಲ್ದಾರರ ಮುಂದೆ ಇದಾಗಬೇಕು. ಅಷ್ಟು ಟಿವಿಗಳು CCTVಗಳಲ್ಲಿ ರೆಕಾರ್ಡ್ ಆಗಬೇಕು. ಆವಾಗ ಮಾತ್ರ ಹೂತಿರ್ತಕ್ಕಂಥ ಹೆಣವನ್ನು ಆಚೆ ತಗೊಂಬರಕ್ಕೆ ಸಾಧ್ಯ. ಇವರು ಬುರ್ಡೆ ಹಿಡ್ಕೊಂಡು ಬರ್ತಾನೆ. ನಾನೇ ಅವರು 16 ವರ್ಷದ ಕೆಳಗಡೆ ಹೋಗಿದ್ದೀನಿ, ಅದೇ ಈ ಬುರ್ಡೆ ಅಂತಾನೆ. ಅವನ ಮೇಲೆ ಒಂದು ಕೇಸ್ ಇಲ್ಲಿವರೆಗೂ ರಿಜಿಸ್ಟರ್ ಆಗಿಲ್ಲ. ಹೇಗೆ ಎಸ್ಕೇವೇಟ್ ಮಾಡ್ದ ಅವನು? ಕೋರ್ಟ್ ಹೇಗೆ ಎಸ್ಕೇವೇಟ್ ಮಾಡ್ದ? ಅವನ ಮೇಲೆ ಒಂದು ಕೇಸ್ ಆಗೋದಿಲ್ಲ. ಅದೇ ರೀತಿ ಇವತ್ತು ಯಾವ ಎಕೋಸಿಸ್ಟಮ್ಗಳಲ್ಲಿ ನೋಡಿ, ಧರ್ಮಸ್ಥಳ ಕ್ಷೇತ್ರದ ಎಸ್ಕವೇಷನ್ ಶುರುವಾದಾಗ ಯೂಟ್ಯೂಬರ್ಗಳು ಆನ್ಲೈನ್ ಅಲ್ಲಿ ಎಲ್ಲರೂ ಆ ಕ್ಷೇತ್ರದ ಬಗ್ಗೆ ಕೆಟ್ಟ ಮಾತಾಡ್ಬೇಕಾದ್ರೆ ರಾಜ್ಯ ಸರ್ಕಾರದಿಂದ ಪೊಲೀಸ್ ಇಲಾಖೆಯಿಂದ ಒಂದೇ ಒಂದು ಶಿವಮೊಗ್ಗ ಕೇಸ್ ಆಗಿದೆಯಾ? ಇವ್ರ ಯೋಗ್ಯತೆಗೆ ಹಿಂದೂಗಳು ಯಾರಾದ್ರೂ ನಮ್ಮ ದೇವರ ಬಗ್ಗೆ ನಾವು ಮಾತಾಡಿದ್ರೆ ಬಂದು ಶಿವಮೊಗ್ಗದಲ್ಲಿ ಕೇಸ್ಗಳಾಗ್ತಾರೆ. ಇವ್ರ ಯೋಗ್ಯತೆಗೆ ಇಷ್ಟು ದಿವಸ ಆದ್ರೂ ಕೂಡ ಒಂದು ಶಿವಮೊಗ್ಗ ಕೇಸ್ ಹಾಕಿಲ್ಲ. ಇವತ್ತು ಹೇಳಿದಿಲ್ಲ ಮಹೇಶ್ ತಿಮ್ಮನಡಿ ಅವ್ರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ. ಅವನಿಗೂ ಮಾಸ್ಕ್ ಹಾಕ್ಸ್ಬಿಟ್ಟು ಸಿದ್ದರಾಮಯ್ಯ ಸುತ್ತಮುತ್ತ ಹುಡುಕ್ಸಿ ಹಾಗಾರೆ ಅವ್ರ ಮನೆ ಹತ್ರ ಯಾಕೆ ಎಸ್ಕವೇಷನ್ ಮಾಡಲ್ಲ ನೀವು? ಹಿಂದೂ ಧರ್ಮಸ್ಥಳ ಅಂದ್ರೆ ನಿಮ್ಗೆ ಎಸ್ಕವೇಷನ್ ಮಾಡಬೇಕು. ಹರೀಶ್ ಪೂಂಜನ್ಗೂ ಮಾಡಿಸ್ಬಿಡೋಣ ಕೆಲಸನ. ಹರೀಶ್ ಪೂಂಜಾ ಒಂದು ನಿಮಿಷ ಬೈಟ್ ಪ್ಲೀಸ್. ಹರೀಶ್ ಪೂಂಜಾ ಬೈಟ್, ತಿಮ್ಮಿರೆಡ್ಡಿ ಬೈಟ್, ಇಬ್ರದ್ದು ಬೈಟ್ ಹಾಕಿ. ಇಬ್ರದ್ದು ಬೈಟ್ ಪ್ಲೇ ಆಗಲಿ. ಯಾನು ಹಿಂದುತ್ವಕ್ಕೆ ದ್ರೋಹ ಮಲ್ತಿತ್ತಂದಾಂಡ ಸತ್ಯನ ಈರುಬತ್ತದ ಮೂಲು ಹರೀಶ್ ಪೂಂಜಾನು ಸೋಪಾಯರ ಪ್ರಯತ್ನ ಮಲ್ಪನೇನು ಯಾನು ಒತ್ತೊಂದುವೆ. ಯಾನು ಹಿಂದುತ್ವದ ಸಿದ್ಧಾಂತನ ಯಾನು ಬಿಡ್ತೆ ಅಂದಾಂಡ ಈರಿ ಮೂಲು ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಾಡ್ಲೆ ಅಂತ ಪಂಡದಾಣ ಯಾನು ಎತ್ತೊಂದುವೆ. ಸತ್ಯಣ್ಣ ಈರಡೊಂಜಿಕೇನುವೆ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ನ ಸಿದ್ದರಾಮಯ್ಯ ಓಟು ಕೇಂಡರತ. ಬಜರಂಗ ದಳನ ಬ್ಯಾನ್ ಮಲ್ಪ ಎಂದು ಪನ್ನಂಚಿತ್ನ ಕಾಂಗ್ರೆಸ್ಗೆ ಇರು ಓಟು ಕೇಂಡರತ. ಮೊನ್ನೆ ಏನು ಆರೋಪ? ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳೋದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ? ಸಿದ್ದರಾಮಯ್ಯ ಹತ್ಯೆ ಮಾಡಿದ್ದಾರೆ 100ಕ್ಕೂ 100. ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು. ತಕ್ಷಣ ಮುಖ್ಯ ಏನು ಮಾಡೋಣ ಇವರಿಬ್ಬರು? ಚಂದ್ರಶೇಖರ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹರೀಶ್ ಪೂಂಜಾ ಹೇಳಿರ್ತಕ್ಕಂಥ ಹೇಳಿಕೆ ಬಗ್ಗೆ ಅದೇ ದಿವಸ ನಮಿತಾ ಪೂಜಾರಿ ಅಂತಕ್ಕಂಥವ್ರು FIR ಫೈಲ್ ಮಾಡಿದ್ರು. ಆ FIR ಅಲ್ಲಿ 153 ಸೆಕ್ಷನ್ನು, 153A, 5051B, 5051C, 5052 ಎಲ್ಲವೂ ಸೇರಿ FIRನ ಫೈಲ್ ಮಾಡಿದ್ರು. ಆ FIRಗೆ ತಡೆ ಕೊಟ್ಟಿರೋದು ಹೈಕೋರ್ಟು ಸ್ವಾಮಿ. ಇವತ್ತು ಹೈಕೋರ್ಟ್ ಅಂಗಳದಲ್ಲಿದೆ. ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಳಿ ಕೋರ್ಟು. ಈಗ ತಿಮ್ಮರೋಡ್ ಅದು ಹೈಕೋರ್ಟ್ ನೋಡ್ಕೊಳ್ಳುತ್ತೆ. ಇದೆಯಲ್ಲ, ಈಗ ಹೈಕೋರ್ಟ್ ನಲ್ಲಿ ಕೇಸ್ ಇದೆ. ಹೈಕೋರ್ಟ್ ಅಲ್ಲಿ ಇವ್ರು ಹೇಳಿದ್ರೆ ಸರಿ ಇಲ್ಲ ತಪ್ಪಂತೆ ಹೈಕೋರ್ಟ್ ತೀರ್ಮಾನ ಮಾಡಲಿ. ಮಹೇಶ್ ತಿಮ್ಮರೋಡಿ ಮೇಲೆ ಏನ್ ಆಕ್ಷನ್ ತಗೊಂಡಿದ್ರಿ ನೀವು? ಮಹೇಶ್ ತಿಮ್ಮರೋಡಿ ಮೇಲೆ ಕೇಸ್ ಆಗಿದೆ. ಚರ್ಚೆ ನಾನು ಮತ್ತೆ ಮುಂದುವರಿಸ್ತೀನಿ. ಒಂದು ಬ್ರೇಕ್.